ರೋರಿಂಗ್ ಸ್ಟಾರ್ ಶ್ರೀಮುರಳಿ ಜೊತೆಗೆ ಗುಳಿಕೆನ್ನೆ ಚೆಲುವೆ ರಚಿತಾ ರಾಮ್ ಮತ್ತೆ ತೆರೆ ಹಂಚಿಕೊಳ್ಳಲು ರೆಡಿಯಾಗಿದ್ದಾರೆ. ಚೇತನ್ ಕುಮಾರ್ ನಿರ್ದೇಶನದ ಭರಾಟೆ ಚಿತ್ರದ ಹಾಡಿನಲ್ಲಿ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ. ಹಾಗಂತ ನೀವಿದು ಐಟಮ್ ಸಾಂಗೋ ಅಥವಾ ಬೇರೆ ಏನು ಅಂತ ಯೋಚಿಸಬಾರದು. ಇದು ಭರಾಟೆ ಚಿತ್ರದ ಇಂಟ್ರೊಡಕ್ಷನ್ ಸಾಂಗ್. ರಚಿತಾಗೆ ಭರಾಟೆ ಚಿತ್ರದಲ್ಲಿ ಸಿಕ್ಕ ಅವಕಾಶವೇನೆಂದರೆ ಅದು ಭರಾಟೆ ಚಿತ್ರದ ಇಂಟ್ರೊಡಕ್ಷನ್ ಸಾಂಗ್ನಲ್ಲಿ ಅಭಿನಯವನ್ನ ತೋರುವ ಅವಕಾಶ. ಹೌದು, ಚಿತ್ರದ ಟೈಟಲ್ ಭರಾಟೆ ಪದದ ನಿಜ ಅರ್ಥವನ್ನ ಹೇಳುವುದರ ಜೊತೆಗೆ ಚಿತ್ರವೇನು ಅಂತ ವರ್ಣಿಸುವ ಹಾಡು ಇದಾಗಿದ್ದು, ಈ ಹಾಡನ್ನ ನಿರ್ದೇಶಕ ಚೇತನ್ ಕುಮಾರ್ ಅವರೇ ಸ್ವತಃ ಬರೆದಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ರಥಾವರ ಚಿತ್ರದಲ್ಲಿ ಶ್ರೀಮುರಳಿ ಹಾಗೂ ರಚಿತಾ ಜೊತೆಯಾಗಿ ನಟಿಸಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಆದರೆ ಈ ಚಿತ್ರದ ಒಂದು ಹಾಡಿನಲ್ಲಿ ಮಾತ್ರ ಈ ನಟಿ ಕಾಣಿಸಿಕೊಳ್ಳುತ್ತಿದ್ದು, ಇನ್ನು ಹಾಡಿನ ಚಿತ್ರೀಕರಣ ಈಗಷ್ಟೇ ಪ್ರಾರಂಭವಾಗಬೇಕಾಗಿದೆ ಅಂತೆ. ಉತ್ತಮವಾದ ಚಿತ್ರವೊಂದರ ನಿರ್ಮಾಣಕ್ಕೆ ಪಣ ತೊಟ್ಟಿರುವ ಭರಾಟೆ ಚಿತ್ರತಂಡ ಹಾಡಿನ ಚಿತ್ರೀಕರಣಕ್ಕಾಗಿ ಸರಿಯಾದ ನಟಿಯ ಹುಡುಕಾಟ ನಡೆಸುತ್ತಿದ್ದಾಗ ಬುಲ್ಬುಲ್ ನಟಿ ಇದಕ್ಕೆ ಆಯ್ಕೆಯಾಗಿದ್ದಾರೆ ಎನ್ನಲಾಗಿದೆ. ಮೋಹನ್ ಬಿ ಕೆರೆ ನಿರ್ದೇಶನದಲ್ಲಿ ಈ ಹಾಡು ಮೂಡಿ ಬರುತ್ತಿದ್ದು, ಅರ್ಜುನ್ ಜನ್ಯ ಅವರು ಸಂಗೀತವನ್ನ ನೀಡಿದ್ದಾರೆ. ಈ ಹಾಡಿನಲ್ಲಿ ಸುಮಾರು 200 ಡಾನ್ಸರ್ಸ್, ಜೂನಿಯರ್ ಕಲಾವಿದರು ಭಾಗವಹಿಸಲಿದ್ದಾರೆ ಎನ್ನಲಾಗಿದ್ದು, ಇನ್ನು ನಿರ್ದೇಶಕ ಚೇತನ್ ಈ ಬಗ್ಗೆ ಮಾತನಾಡುತ್ತಾ, ಈ ಹಾಡನ್ನ ನಾನೇ ಬರೆದಿದ್ದೇನೆ, ಅರ್ಜುನ್ ಜನ್ಯ ಅವರು ಸಂಗೀತವನ್ನ ನೀಡಿದ್ದಾರೆ. ಈ ಹಾಡಿಗೆ ಓರ್ವ ಜನಪ್ರಿಯ ನಟಿಯನ್ನ ಕರೆತರಬೇಕೆನ್ನುವುದು ನನ್ನ ಆಲೋಚನೆಯಾಗಿತ್ತು. ಯಾರು ಸೂಕ್ತ ಅಂತ ಸಾಕಷ್ಟು ಆಲೋಚಿಸಿದೆ. ಕೊನೆಗೆ ಸೂಕ್ತ ಎನಿಸಿದ್ದು ರಚಿತಾ ರಾಮ್. ಅವರ ಆಗಮನವೇ ಒಂಥರ ಖುಷಿ ಕೊಟ್ಟಿದೆ ಎಂದಿದ್ದಾರೆ. ಹಾಡಿನ ಚಿತ್ರೀಕರಣವನ್ನ ಅದ್ದೂರಿಯಾಗಿ ಚಿತ್ರೀಕರಿಸಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದ್ದು, ಅದಕ್ಕಾಗಿ ಸೆಟ್ ಕೂಡ ರೆಡಿ ಆಗುತ್ತಿದೆ ಅಂತೆ. ಒಂದು ಮಾಹಿತಿಯ ಪ್ರಕಾರ ಭರಾಟೆ ಚಿತ್ರ ಇನ್ನು ಕೇವಲ 4-5 ದಿನಗಳ ಚಿತ್ರೀಕರಣವನ್ನ ಮಾತ್ರ ಬಾಕಿ ಉಳಿಸಿಕೊಂಡಿದ್ದು, ಅದು ಮುಗಿದರೆ ಪೋಸ್ಟ್ ಪ್ರೊಡಕ್ಷನ್ ಹಂತಕ್ಕೆ ಕಾಲಿಡಲಿದೆ. ಇವತ್ತು ನಮ್ಮ ಸಿನಿಮಾಗಳು 4 ಜನಕ್ಕೆ ತಲುಪಬೇಕು ಅಂತ ಅಂದರೆ ಕಾರಣ ಮಾಧ್ಯಮಗಳು. ಆ ದೃಷ್ಟಿಯಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ಏನಿದೆ, ಆನ್ಲೈನ್ ಚಾನಲ್ನ ನೀವೆಲ್ಲರೂ ಕೂಡ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆ ಹೆಗ್ಗದ್ದೆ ಸ್ಟುಡಿಯೋ ಜೊತೆ ನಿಂತ್ಕೊಳ್ಳಿ. ಅವರು ಕೂಡ ಬೆಳಿಬೇಕು. ಇಂಥ ಸಿನಿಮಾಗಳು ಬೆಳೆಯಲಿಕ್ಕೆ ಕಾರಣ ಆಗ್ತಾ ಇದ್ದಾರೆ ಅವರು ಕೂಡ ಬೆಳೆದ್ರೆ ಇನ್ನಷ್ಟು ಸಿನಿಮಾಗಳನ್ನು ತೊಗೊಂಡೋಗ್ಲಿಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಹೆಗ್ಗದ್ದೆ ಸ್ಟುಡಿಯೋ. ಥ್ಯಾಂಕ್ ಯು.